ಮೈಸೂರಿನಲ್ಲಿ ಕಾವೇರಿ ಕಿಚ್ಚು ತೀವ್ರಗೊಂಡಿರುವಂತದ್ದು. ಮಂಡ್ಯದಲ್ಲಿ ಹೋರಾಟಗಾರರಿಂದ ಬೈಕ್ ಜಾಥಾ ನಡೀತಾ ಇದೆ. ಅಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ನಡೆಸಲಾಗ್ತಾ ಇರುವಂತದ್ದು. ಬೈಕ್ ಜಾಥಾ ಮೂಲಕ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರು. ಇವತ್ತೇನು ಇನ್ನು 6 ಗಂಟೆವರೆಗೂ ಸಮಯ ಇದೆ. ಯಾರ್ಯಾರ ಮನಸ್ಸು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಮಂಡ್ಯದಲ್ಲಿ ಒಟ್ಟಿನಲ್ಲಿ ಮಂಡ್ಯ ಮೈಸೂರಿನಲ್ಲಿ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಜೊತೆಗೆ ಯಾರ್ಯಾರು ಇವತ್ತು ಬಂದ್ಗೆ ಸಹಕರಿಸ್ತಾ ಇಲ್ಲ ಅವರಿಗೆ ಮನವಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. 6 ಗಂಟೆವರೆಗೂ ಸಮಯಾವಕಾಶ ಇದೆ. ಇವತ್ತಿನ ಬಂದ್ ಅಂತ ಏನ್ ನಿರ್ಧಾರ ಮಾಡ್ಕೊಂಡಿದ್ದಾರೆ, ಇವತ್ತು ಅವರು ಅದೇ ರೀತಿಯಾಗಿ ಪ್ರತಿಯೊಬ್ಬರನ್ನು ರಾಜ್ಯ ಸರ್ಕಾರವನ್ನು ಬಿಸಿ ಮುಟ್ಟಿಸಬೇಕು ಅಂತ ಮನಸ್ಸು ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ರೈತಪರ ಹೋರಾಟಕ್ಕೆ, ರೈತಪರ ಹೋರಾಟಕ್ಕೆ, ಅನ್ನದಾತನ ಹೋರಾಟಕ್ಕೆ, ಇಂದು ಕರ್ನಾಟಕವಾಗಿ ಇಡೀ ಮಂಡ್ಯ ಜಿಲ್ಲೆ ಎಲ್ಲ ವರ್ತಕರು ಸಹಕರಿಸಿದ್ದಾರೆ. ಮನವಿ ಮಾಡುವುದಕ್ಕೆ ಇವತ್ತಿನ ವಿಚಾರಕ್ಕೆ ವರ್ತಕರ ಸಹಕಾರ ಬೇಕಾಗಿದೆ. ಎಲ್ಲರೂ ಯಾರು ಬೈಕ್ ಕೆಳಗಿಳಿದರೆ ಆನ್ ಮಾಡುವ ಮೂಲಕ ಕಲ್ಲಳ್ಳಿಗೆ ಹೋಗಿ ಅಲ್ಲಿಂದ ಪೇಟೆ ಬೀದಿ ಮೂಲಕ ಸುಗರ್ ಫ್ಯಾಕ್ಟರಿ ಹೋಗಿ ಸುತ್ತು ಹೋಗಿ ವಾಪಸ್ ಬಂದು ಟಿವಿ ರೋಡ್ ಮೂಲಕ ಅಂಡು ಬೀಚ್ ರೋಡು ಎಲ್ಲವನ್ನು ಸಂಪರ್ಕಿಸಿ ಅಲ್ಲಿಂದ 8 ಗಂಟೆ ಕನ್ನಡಿಗೆ ಬಂದು ವಾಪಸ್ ಬರ್ತಾರೆ. ಇದು ಬೈಕ್ ಜಾಥಾ ಮಾಡೋದ್ರ ಮೂಲಕ ಯಾರ್ಯಾರು ಸಹಕರಿಸ್ತಾ ಇಲ್ಲ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ, ಇನ್ನು ಸಂಚಾರ ವ್ಯವಸ್ಥೆಯು ಕೂಡ ಅದೇ ರೀತಿ ಇರುವಂಥದ್ದು, ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಏನು ಬದಲಾವಣೆ ಆಗಿಲ್ಲ, ಅಂದರೆ ಆ ಬಸ್ಗಳೆಲ್ಲವೂ ಸಂಚಾರ ನಡೆಸ್ತಾ ಇದೆ. ಹಾಗಾಗಿ ಇನ್ನಾದರೂ ಯಾರಾದರೂ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳಿ. ಈ ಒಂದು ನಮ್ಮ ಹೋರಾಟ ಏನಿದೆ ಇವತ್ತು ಕರ್ನಾಟಕ ಬಂದ್ ಮಾಡೇ ತಿರ್ಬೇಕು, ರಾಜ್ಯ ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಸಹಕರಿಸಿ ನಮಗೆ ಅಂತ ಬೈಕ್ ಜಾಥಾ ಮೂಲಕ ಅವರು ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ತಮ್ಮ ಪ್ರತಿಭಟನೆಯನ್ನು ತಮ್ಮ ಘೋಷಣೆಗಳನ್ನು ಇದೇ ರೀತಿ ಅವರು ಕೂಗ್ಕೊಂಡು ತಮ್ಮ ಆಕ್ರೋಶ ಏನಿದೆ, ಕಾವೇರಿಯನ್ನ ಉಳಿಸ್ಕೊಳ್ಬೇಕು, ನಾವು ಕುಡಿಯೋಕ್ ನೀರಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಏನೋ ಕಬಿನಿ ಆಯ್ತು ತುಂಬಿ ಹರಿತಾ ಇದೆ, ಹೊರಹರಿವು ಹೆಚ್ಚಾಗ್ತಾ ಇದೆ, ಅವಾಗ ಅಲ್ಲಿನ ನೀರನ್ನ ಬಿಟ್ಟು ಕೊಡ್ಲೇಬೇಕು ಅನ್ನುವಂತ ಪರಿಸ್ಥಿತಿ ಇರುವಂತದ್ದು. ಕೆಲವೊಬ್ರು ಹೇಳ್ತಾರೆ ಮೇಕೆದಾಟು ಆಗಿದ್ದಿದ್ರೆ ಆ ನೀರು ನಮಗೆ ಉಳ್ಕೋತಾ ಇತ್ತು, ಕಷ್ಟದ ಸಂದರ್ಭದಲ್ಲಿ ನೀರು ಸಿಗ್ತಾ ಇಲ್ಲ ಅಂದಾಗ, ಮಳೆ ಇಲ್ಲ ಅಂದಾಗ ಮೇಕೆದಾಟುನಲ್ಲಿ ಇರುವಂತ ನೀರನ್ನ ನಾವು ಬಳಸ್ಕೋಬಹುದಾಗಿತ್ತು. ಯಾಕೆ ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನ ಮೇಕೆದಾಟು ವಿಚಾರದಲ್ಲಿ ತೋರಿಸ್ತಾ ಇದೆ ತಮಿಳುನಾಡು, ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ, ಅಂದ್ರೆ ತಮಿಳುನಾಡು ಸರ್ಕಾರ ನಮಗೆ ಮೇಕೆದಾಟು ಬೇಡ, ನಮಗೆ ಕಾವೇರಿ ನೀರನ್ನ ಕಬಿನಿ ನೀರನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇರುವಂತದ್ದು. ಯಾಕೆ ಡಿಲೇ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಅವರಿಗೆ ವಸ್ತುಸ್ಥಿತಿಯನ್ನ ತಿಳಿಸ್ತಾ ಇಲ್ವಾ? ಇನ್ನು ಸುಪ್ರೀಂ ಕೋರ್ಟ್ಗೆ ಈಗ ಪ್ರತ್ಯುತ್ತರವನ್ನ ವಸ್ತುಸ್ಥಿತಿಯನ್ನ ತಿಳಿಸಿರುವಂಥದ್ದು. ನೋಡ್ಬೇಕಾಗತ್ತೆ ತಮಿಳುನಾಡು ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ, ಈ ಬಾರಿ ಏನಾರು ಮನಸ್ಸು ಬದಲಾವಣೆ ಆಗುತ್ತಾ ಅಂತ. ಆದ್ರೆ ಪ್ರತಿ ಬಾರಿ ನೋಡ್ತಾ ಹೋದಾಗ ಕಾವೇರಿ ವಿಚಾರದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇರುವಂತದ್ದು ಕರ್ನಾಟಕ ಕನ್ನಡಿಗರು ಮಾತ್ರ.